ಹಲೋ ಗಾಯ್ಸ್, ನೋಡಿ ಓಲ್ಡ್ ಫೋನಿಂದ ನ್ಯೂ ಫೋನ್ಗೆ ಹೆಂಗೆ ಡೇಟಾ ಟ್ರಾನ್ಸ್ಫರ್ ಮಾಡೋದು ಅಂತ ತಿಳಿಸ್ಕೊತೀನಿ. ಅದು ಕೂಡ ವಾಟ್ಸಪ್ ಓಪನ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ನ ಓಪನ್ ಮಾಡಿ. ನೋಡಿ ಈ ಥರ ಬರುತ್ತೆ. ಇದಕ್ಕೆ ನೋಡಿ ಹಾಗೆ ಮೇಲ್ ಎತ್ಕೊಂಡು ಹೋದರೆ ಸ್ಕ್ರೋಲ್ ಅಪ್ ಮಾಡಿ. ನೋಡಿ ಈ ಥರ ಬರುತ್ತೆ. ಚಾಟ್ ಸೆಕ್ಷನ್ನ ಕ್ಲಿಕ್ ಮಾಡಿ. ನೋಡಿ ಈ ಥರ ಹೊಸ ಅಪ್ಡೇಟ್ ಬಂದಿದೆಯಲ್ಲ, ಓಲ್ಡ್ ಫೋನಲ್ಲಿ ಟ್ರಾನ್ಸಾಕ್ಷನ್ದು ಚಾಟ್ ಹಿಸ್ಟ್ರಿ ನ್ಯೂ ಫೋನ್ ಅಂತ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಅದೇ ನ್ಯೂ ಫೋನಲ್ಲಿ ನೀವು ಯಾವ ಫೋನ್ ನಂಬರ್ ಹಾಕಿದ್ದೀರೋ ವಾಟ್ಸಪ್ಗೆ ಆ ನಂಬರ್ನೇ ಹಾಕಿ ಓಲ್ಡ್ ಫೋನ್ದು ಕನೆಕ್ಟ್ ಮಾಡಿ. ಕನೆಕ್ಟ್ ಮಾಡಿದ್ಮೇಲೆ 2 ಫೋನ್ಗೂ ಅಷ್ಟೇ ಸೇಮ್ ವೈಫೈಯಲ್ಲಿ ಕನೆಕ್ಟ್ ಆಗಿರಬೇಕು. ಆವಾಗ ಮಾತ್ರ ಡೇಟಾ ಟ್ರಾನ್ಸ್ಫರ್ ಆಗೋದು. ಅದಕ್ಕೋಸ್ಕರ ಸೇಮ್ ವೈಫೈಯಲ್ಲಿ ಕನೆಕ್ಟ್ ಮಾಡಿರಬೇಕು. ನೋಡಿ ಕನೆಕ್ಟ್ ಮಾಡಿದ್ಮೇಲೆ ಆ ನಂಬರ್ಗೆ OTP ಬರುತ್ತೆ, ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ್ಮೇಲೆ ಈ ಥರ ಬರುತ್ತೆ. ಕಂಟಿನ್ಯೂ ಕೊಡಿ. ಈ ಥರ ಕಂಟಿನ್ಯೂ ಕೊಡಿ, ಅಲೋ ಕೊಡಿ. ಸ್ಕ್ಯಾನರ್ ಬಂತು ನ್ಯೂ ಫೋನಲ್ಲಿ. ಓಲ್ಡ್ ಫೋನಲ್ಲೂ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ಸ್ವಲ್ಪ ಸ್ಕ್ಯಾನ್ ಆಗ್ತಾಯಿದೆ. ನೋಡಿ ನೀವೇನೋ ಹೊಸ್ದಾಗಿ ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಕಂಪ್ಲೀಟ್ ಆಯಿತು ಫುಲ್ಲಾಗಿ. ಈಗ ಸ್ಕ್ಯಾನ್ ಮಾಡೋಣ. ನೋಡಿ ಸ್ಕ್ಯಾನ್ ಮಾಡಿದ್ವಿ. ನೋಡಿ ಇವಾಗ ಪ್ರೊಸೆಸ್ ನಡೀತಾ ಇದೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ನೋಡಿ ಆ ಫೋನಿಂದ ಆಕ್ಸೆಪ್ಟ್ ಬಂತು, ಆಕ್ಸೆಪ್ಟ್ ಮಾಡಿದ್ದೀವಿ. ನೋಡಿ ಇವಾಗ ಸ್ಟಾರ್ಟ್ ಆಯಿತು. ನೋಡಿ ಸ್ಟಾರ್ಟ್ ಆಯಿತು, ಓಡ್ತಾ ಇದೆ. ಏನಿಲ್ಲ, ನಿಮಗೆ 1 ರಿಂದ 2 ನಿಮಿಷ ಅದರಲ್ಲೇ ಎಲ್ಲ ಫುಲ್ಲಾಗಿ ಕಂಪ್ಲೀಟ್ ಆಗೋಗುತ್ತೆ. ಫಾಸ್ಟಾಗಿ ಆಗುತ್ತೆ ಡೇಟಾ ಟ್ರಾನ್ಸ್ಫಾರ್ಮರು. ಯಾಕಂದರೆ ನಿಮ್ಮ ನೆಟ್ ಎಷ್ಟು ಫಾಸ್ಟಾಗಿರುತ್ತೋ ಅಷ್ಟು ಫಾಸ್ಟಾಗಿ ಟ್ರಾನ್ಸ್ಫಾರ್ಮರ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡೋಣ. ನೋಡಿ ನೋಡಿ ಕಂಪ್ಲೀಟ್ ಆಗ್ತಾ ಇದೆ. ನೋಡಿ 99, 100 ಫುಲ್ ಆಯಿತು. ಓಲ್ಡ್ ಫೋನಲ್ಲಿ ಡನ್ ಕೊಟ್ವಿ. ಈಗ ನ್ಯೂ ಫೋನಲ್ಲಿ ನೋಡಿ ಅದರಲ್ಲೂ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟರೆ ಈ ಥರ ಬರುತ್ತೆ. ನಿಮ್ಮ ಹೆಸರು ಎಲ್ಲ ಏನಿರುತ್ತೋ ಅದು ಫಿಲ್ ಮಾಡ್ಕೋಬೋದು. ನೋಡಿ ಹಾಗೆ ಇಮೇಲ್ ಏನು ಕೊಟ್ಟಿದ್ದೀರೋ ಆ ಇಮೇಲ್ನ ನೀವು ಕೊಡಬೇಕು. ಆವಾಗ ಅದರಲ್ಲೊಂದು OTP ವೆರಿಫೈ OTP ಬರುತ್ತೆ, ಅದನ್ನ ಕನೆಕ್ಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಎಲ್ಲನೂ ರಿಕವರಿ ಆಗುತ್ತೆ. ನಮ್ಮದು ಸ್ವಲ್ಪ ನೆಟ್ ಸ್ಲೋ ಇದೆ. ವಾಟ್ಸಪ್ ಡೇಟಾ ಓಲ್ಡ್ ಫೋನಿಂದ ನ್ಯೂ ಫೋನ್ಗೆ ಫುಲ್ ಡೇಟಾ ಟ್ರಾನ್ಸ್ಫರ್ ಆಗಿರುತ್ತೆ. ನೋಡಿ OTP ಎಂಟ್ರಿ ಮಾಡಿದೆ. ನೋಡಿ ಈ ಥರ ಫುಲ್ಲಾಗಿ ಓಪನ್ ಆಯಿತು ವಾಟ್ಸಪ್ಪು. ನೋಡಿ ಇದೇ ಥರ ವಿಡಿಯೋಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಬೈ ಗಾಯ್ಸ್.